ಏನೇ ಒಂದು ಹಬ್ಬ, ಒಂದು ಸಡಗರ, ಇದಕ್ಕೋಸ್ಕರ ನಾವು ಅದು ಯಾರು ಸ್ಫೂರ್ತಿ ಏನಿಲ್ಲ ಸರ್. ನಮ್ಮ ತಾಲೂಕು ನಾವು ಹುಟ್ಟು ಬೆಳೆದಿದ್ದ ಜಾಗ, ಇದಕ್ಕೆ ಏನಾದ್ರು ಒಂದು ಕೊಡುಗೆ ಅಂತ ಒಂದು ಮಾಡಬೇಕಂದ್ರೆ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬೇಕಂತ ಇದನ್ನ ನೇಮದಿಗೆ ಪಂಕ್ ಆಗಿರ್ಬೋದು, ನನ್ನ ಫ್ರೆಂಡ್ ಸಂದೀಪ್ ಆಗಿರ್ಬೋದು, ಇದನ್ನು ನಾವು 6 ವರ್ಷದಿಂದ ಸತತ ಮಾಡ್ಕೊಂಡ್ಬಂದಿದ್ದೀವಿ. ಇಂಪಾರ್ಟೆಂಟ್ ಇಲ್ಲಿ ಪಾಪ ಸರ್, ಈಗ ಹೊಸಕೋಟೆ ಜಾತ್ರೆ ಅಂದರೆ ಇದು ಈಗ ಬೆಂಗಳೂರು ಕರಗ ಎಷ್ಟು ಫೇಮಸ್ಸು, ಅದಕ್ಕಿಂತ ಫೇಮಸ್ ನಮ್ಮದು ಹೊಸಕೋಟೆ ಕರಗ. ಇದರಿಂದ ಇಲ್ಲಿ ಸುತ್ತಮುತ್ತ ಇಲ್ಲಿ ಹಳ್ಳಿಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ನಮ್ಮ ದೇವನಹಳ್ಳಿ ತಾಲೂಕು ಆಗಿರ್ಬೋದು, ಆನೇಕಲ್ ತಾಲೂಕು ಆಗಿರ್ಬೋದು, ಈ ಕಡೆಯಿಂದ ಜನಗಳೆಲ್ಲ ಬರ್ತಾರೆ ಇಲ್ಲಿ ಬಂದು. ಈ ಬಿಸಿಲಲ್ಲಿ ಮತ್ತು ಜನಗಳಿಗೆ ಇಲ್ಲಿ ಏನು ಈ ನಮ್ಮ ಪೊಲೀಸ್ ಚೌಕಾಬಂದಿ ಹಾಕೊಂಡಿರ್ತಾರೋ ಅದರೊಳಗಡೆ ನಮ್ಗೆ ಎಲ್ಲೂ ಊಟ ಸಿಗಲ್ಲ, ಎಲ್ಲೂ ಊಟ ಸಿಗಲ್ಲ ನಮಗೆ. ನೀರಿನ ವ್ಯವಸ್ಥೆ ಆಗಲಿ, ಯಾವುದೇ ಒಂದು ಅಂಗಡಿ ಆಗಲಿ ಎಲ್ಲೂ ಓಪನ್ ಆಗಿರಲ್ಲ ನಮ್ಗೆ. ಅದಕ್ಕೋಸ್ಕರ ನಾವೇನಾದ್ರು ಜನಕ್ಕೋಸ್ಕರ ಮಾಡಬೇಕು ಅಂತ ಈ ನೀರ್ಬದಿಗೆ ಪಾನ್ಕ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರಬೇಕು. ಎಲ್ಲೆಲ್ಲಿ ಜನ ಬರ್ತಾರೋ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗುವಂಥ ಫೆಸಿಲಿಟಿ ನಾವು ಮಾಡಿರ್ತೀವಿ. ಸುಮಾರು ಎಷ್ಟು ಜನಕ್ಕೆ ಮಾಡಿದ್ದೀವಿ ಸರ್ ಇವತ್ತು? ಸರ್ ಒಂದು 10,000 ಜನಕ್ಕೆ ಮಾಡ್ತಾರೆ ಅಂತ ಮಾಡಿದ್ದೀವಿ ಸರ್. ಹೊಸಕೋಟೆ ಜನತೆಗೆ ಇವತ್ತು ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಮತ್ತು ಕರಗ ಮಹೋತ್ಸವದ ಶುಭಾಶಯಗಳು. ಇವತ್ತು ನಾವು ಕರಣೆಗೋಡೆಯಿಂದ ನಾವು ಮತ್ತು ನಮ್ಮ ಚೇತನ್ ಎಲ್ಲ ಸಂಘಟಕರು ಸೇರಿ ಒಂದು 10,000 ಜನಕ್ಕೆ ಉಪಹಾರ, ಲಘು ಉಪಹಾರವನ್ನು ಆಯೋಜನೆ ಮಾಡಿದ್ದೀರಿ. ಅದ್ರ ತಕ್ಕನಂಗೆ ತೇರು ಎಳೆದ ಮೇಲೆ ಪೂಜೆ ಮಾಡಿ ಶಾಸಕರ ಕೈಲಿ ಶರತ್ ಬಚ್ಚೇಗೌಡರು ಬಂದು ಪೂಜೆ ಮಾಡಿಬಿಟ್ಟು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ತೇರು ಹೊಸ ತೇರು ಬಂದಿದೆ, ಇವತ್ತೊಂದು ಒಳ್ಳೆ ವಿಜೃಂಭಣೆಯಾಗಿ ನಡೀತಾ ಇದೆ ಇವತ್ತು ಹೊಸಕೋಟೆ ಜಾತ್ರೆ. ಇದನ್ನ ಫುಲ್ 2 ದಿನ ಹಿಂಗೆ ನಡೀತಾ ಇರುತ್ತೆ. ಇದನ್ನೆಲ್ಲರಿಗೂ ಹೊಸಕೋಟೆ ಜನತೆಗೆ ಶುಭಾಶಯ ಕೊಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಅವಿಮುಕ್ತೇಶ್ವರ ಮತ್ತು ದ್ರೌಪದಮ್ಮನ ಆಶೀರ್ವಾದ ಎಲ್ಲ ಹೊಸಕೋಟೆ ಜನತೆಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್.